ಈ ಜಾತ್ರೆಗೆ ಈ ಗ್ರಾಮದ ಹಿರಿಯ ಮುಖಂಡರಾಗಿದ್ದಂತಹ ಮಾಜಿ ಚೇರ್ಮನ್ ಆಗಿದ್ದಂತಹ ಮುನ್ಸಾಮಣ್ಣವರು ಜೀವದ ಕಾಲದಿಂದ ಸುಮಾರು 16 ವರ್ಷಗಳಿಂದ ನಾನು ಈ ಪೆದ್ದ ಗ್ರಾಮಕ್ಕೆ ಪ್ರತಿ ವರ್ಷ ಕೂಡ ಜಾತ್ರೆ ಸಮಯದಲ್ಲಿ ಬರ್ತಾ ಇದ್ದೇನೆ. ಅದಕ್ಕೆ ಆ ದೇವಿ ಕರುಣೆ ತೋರಿ 12 ವರ್ಷಗಳಿಂದ ಸತತವಾಗಿ ಬಂದು ಆ ದೇವಿಯ ಸೇವೆ ಮಾಡಲಿಕ್ಕೆ, ಆ ರಥೋತ್ಸವ ಮಾಡಲಿಕ್ಕೆ ನನಗೆ ಆ ದೇವಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವತ್ತು ಕೂಡ ಈ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಗಣೇಶ್ ಅವರು, ಪೆದ್ದಪಲ್ಲಿ ಮುನಿಸಾಮಣ್ಣ ಮಗ ಆಗಿರ್ತಕ್ಕಂಥ ಸಾಮಾನ್ಯ ಬಾಬು ಅವರು, ಯಲ್ಲಪ್ಪ ಅವರು, ರಮೇಶ್ ಅವರು, ನಾರಾಯಣ ಸ್ವಾಮಿ ಅವರು, ಜಯಶೀಲನ್ ಅವರು ಮತ್ತು ಎಲ್ಲ ನಾಗರಾಜ ಆದಿಯಾಗಿ ಎಲ್ಲ ಮುಖಂಡರು ಕೂಡ ಬಂದು ಈ ಜಾತ್ರೆಗೆ ಬರಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟು ಅವರ ಆಹ್ವಾನದ ಮೇರೆಗೆ ಇವತ್ತು ಈ ಜಾತ್ರೆಗೆ ಬಂದಿದ್ದೇವೆ. ಸುಸೂತ್ರವಾಗಿ ದೇವರ ಆಶೀರ್ವಾದವನ್ನು ಪಡೆದಿದ್ದೇವೆ. ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದೇವೆ. ನನ್ನೊಟ್ಟಿಗೆ ಸಂದರ್ಭದಲ್ಲಿ KOD ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿಯವರು, ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ M ಗೋವಿಂದರವರು, ಸಮಾಜ ಸೇವಕರಾಗಿರ್ತಕ್ಕಂಥ A ಬಾಬುರವರು, ಬಂಗಾರಪೇಟೆ ತಾಲೂಕಿನ ರಾಜ್ಯ ಸರ್ಕಾರಿ ಲೋಕಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರು ಮತ್ತು ಎಲ್ಲ ಗಣ್ಯರು, ನಮ್ಮ ಮುಖಂಡರಾಗಿರ್ತಕ್ಕಂಥ ಮೂಡುಗುತ್ತಿ ಪಾರ್ಸಾತಿರವರು ಎಲ್ಲ ಜನ ನೆರೆಯವೇಲೆ ಪಂಡಿಗರ ನೆರೆಯವೇಲೆ ಪಣವೆಂಡಿದ್ದಕ್ಕೆ ಅದರ ಸೇಲು ಅಂತ ಹೇಳಿ ದೇವಸ್ಥಾನ ಸ್ವಲ್ಪ ಸರ್ ಆಲ್ರೆಡಿ ಸಾಕ್ಷಿ ಹೇಳಿದ್ದಾರೆ. ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ರಿಪೇರಿ ಮಾಡಿ ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ಆದಷ್ಟು ಬೇಗ ಮಾಡಿ ಇನ್ನು 3-4 ತಿಂಗಳಲ್ಲಿ ಮತ್ತೆ ಜೀರ್ಣೋದ್ಧಾರ ಸಂಪೂರ್ಣ ಕೆಲಸವನ್ನು ಮಾಡಿ ಏನೇನು ಪೆಂಡಿಂಗ್ ಇದೆ, ಶಿಥಿಲವಾಗಿದೆ ಎಲ್ಲವನ್ನು ಸರಿಪಡಿಸಿ ಬಣ್ಣ ಸುಣ್ಣವನ್ನು ಬಳಿದು ಮತ್ತೆ ಈ ಒಂದು ಮೇ ಅಥವಾ ಜೂನ್ ಒಳಗಡೆ ಬಂದು ಮತ್ತೆ ಜೀರ್ಣೋದ್ಧಾರವನ್ನು ಮಾಡ್ತೇವೆ. ಪೆದ್ದಪಲ್ಲಿ ಗಂಗಮ್ಮ ಇತಿಹಾಸ ಪ್ರಸಿದ್ಧಿ. ಈ ಪೆದ್ದಪಲ್ಲಿ ಗಂಗಮ್ಮ ಬಹಳ ಇತಿಹಾಸ ಪ್ರಸಿದ್ಧಿ. ಈ ತಾಲೂಕಿಂದೇ ಅಲ್ಲ, ಬೆಂಗಳೂರು, ಕೋಲಾರ ಎಲ್ಲ ಕಡೆ ಅನೇಕ ಭಕ್ತಾದಿಗಳ ಹೊಂದಿರ್ತಕ್ಕಂಥ ದೇವತೆ ಈ ಗಂಗಮ್ಮ. ಈ ಗಂಗಮ್ಮ ನಂಬಿ ಕೆಟ್ಟವರಿಲ್ಲ, ನಂಬತೆ ಸಮೂಲೆ ಕೊಟ್ಟ ದುಡ್ಡು. ಆದರೆ ಗಂಗಮ್ಮ ನಂಬಿ ಬಹಳ ಜನ ಒಳ್ಳೆಯದಾಗಿದೆ. ಈ ತಾಯಿ ಈ ಕ್ಷೇತ್ರವನ್ನು ಕಾಪಾಡ್ತಿದ್ದಾಳೆ. ಈ ಪಂಚಾಯಿತಿಯನ್ನು, ಈ ತಾಲೂಕನ್ನು ಈ ನಮ್ಮ ಪೆದ್ದಪಲ್ಲಿ ಗಂಗಮ್ಮ ಮತ್ತು ಹುಚ್ಚಳ್ಳಿಯ ಚಾಮುಂಡಿ ಕೂಡ ಒಳ್ಳೆಯದಾಗಲಿ ನಾನು ಬಯಸ್ತೀನಿ. ಇನ್ನು ಮುಂದೆ ಒಳ್ಳೆ ಮಳೆ ಬೆಳೆ ಆಗಲಿ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಉದ್ಯೋಗ ಕೊಡಬೇಕು ಅಂತೇಳಿ ಇವಾಗ ನಾವು ದಾಸೋಸಳ್ಳಿ ಹತ್ರ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೆಲಸ ಸಿಕ್ಕಲಿ. ಈ ಗ್ರಾಮದಲ್ಲಿ ಭಾಳ ಬಡವರು ಕೂಲಿಗಾರರ್ತಕ್ಕಂಥ ಗ್ರಾಮ ಇದು. ಈ ಪಂಚಾಯಿತಿಯ ಪ್ರತಿಯೊಬ್ಬರು ಕೂಡ ಕೆಲಸ ಕೊಡಬೇಕು ಅಂತೇಳಿ ನಾನು ಮತ್ತು KGF ಶಾಸಕಿ ರೂಪನಾಥ್ ಒಂದು ಪಣ ತೊಟ್ಟಿದ್ದೇವೆ. ಖಂಡಿತವಾಗಿಯೂ ಕೂಡ ಮುಂದೆ ನಿರ್ಮಾಣಗಳಲ್ಲಿ ಒಂದು ಇಂಡಸ್ಟ್ರಿಯನ್ನು ಮಾಡಿ ಈ ಭಾಗದ ಎಲ್ಲ ಜನರಿಗೆ ಕೆಲಸ ಕೊಡ್ತೇವೆ. ಸರ್, ಈಗ ಜುಲೈ ಒಳಗೆ ಪಕ್ಷದ ವತಿಯಿಂದ ಯಾವ ರೀತಿ ಪ್ರಿಪರೇಷನ್? ನಮಗಿರೋ ಮಾಹಿತಿ ಪ್ರಕಾರ ಮೇ ಜೂನಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಚುನಾವಣೆ ನಡೀತವೆ. ಪ್ರಿಪರೇಷನ್ಸ್ ಯಾವ ರೀತಿ ಆಗಿದೆ? ಇವತ್ತು ನಮಗೆಲ್ಲ ಕೂಡ ಎಲ್ಲ ಕಡೆ ಅಭಿವೃದ್ಧಿ ಮಾಡಿದ್ದೀನಿ. ಎಲ್ಲ ಕಡೆ ಜನ ಇದ್ದಾರೆ. ಸರ್ಕಾರದ ಗ್ಯಾರಂಟಿ ಕೈ ಹಿಡಿದಿದೆ. ಜನರ ಒಟ್ಟಿಗೆ ನಾವೆಲ್ಲ ಇದ್ದೀವಿ. ನಾನು ರೂಪಕಲ್ಲ 2 ಕ್ಷೇತ್ರಗಳ ವಿಶೇಷ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಹಾಗಾಗಿ ಬಂಗಾರಪೇಟೆ KGFನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ZPTPS ಅನ್ನು ಗೆಲ್ಲಿಸುವಾಗ ಪ್ರಯತ್ನ ಮಾಡ್ತೀವಿ. ಗಂಗಮ್ಮನ ಆಶೀರ್ವಾದದಿಂದ ಎಲ್ಲ ಸೀಟಿ ಗೆಲ್ತೇವೆ. ಸಚಿವ ಸ್ವಚ್ಛತಾನ ಕೊಡ್ತಕ್ಕಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಸದಾಕಾಲ ಬದ್ಧ. ನಾನು ಯಾವುದೇ ಒಂದು ಗುಂಪು ಪರ ಇಲ್ಲ. ನನಗೆ ಸಿದ್ದರಾಮಣ್ಣ ಆದಿಯಾಗಿ, ಖರ್ಗೆಜಿ ಆದಿಯಾಗಿ, DK ಶಿವಕುಮಾರ್ ಆದಿಯಾಗಿ, ಪರಮೇಶ್ವರ್ ಆದಿಯಾಗಿ ಎಲ್ಲ ಹಿತೈಷಿಗಳೇ ನನಗೆಲ್ಲರ ಆಶೀರ್ವಾದ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಆ ದೇವಿಯ ಆಶೀರ್ವಾದ ಆಗಬಹುದು ಅಂತ ನಾನು ಅದು ಭಾವಿಸ್ತೀನಿ. ಸರ್, ರಾಷ್ಟ್ರದ ಎಕ್ಸ್ಪೆಕ್ಟೆಡ್. ಯಾಕಂದರೆ ನಮ್ಮ ಉದ್ದೇಶ ಹಾಪ್ ಅಂತಕ್ಕಂಥ ಒಂದು ಹಿಂದುಳಿದ ಪಾರ್ಟಿ
10 ವರ್ಷದ ಕಾಲ ದಿಲ್ಲಿಯನ್ನು ಹಾಳಿ ಗ್ಯಾರಂಟಿಗಳು ಕೊಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಹಾಗಾಗಿ ಕ್ಯಾಂಡಿಡೇಟ್ ಅಲಿಯನ್ಸ್ಗೆ ಹೋಗಿ ಕ್ಯಾಂಡಿಡೇಟ್ ಹಾಕಿದ್ದೀವಿ. ಮತ ಗಳಿಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಕಳೆದ ಚುನಾವಣೆಗೆ ಡೆಲ್ಲಿಯಲ್ಲಿ ನೀವು ಹೋಲಿಕೆ ಮಾಡಿ ನೋಡಿದಾಗ ಮತ ಗಳಿಕೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಮತಗಳನ್ನು ಪಡೆದಿದೆ. ಹಂಗಾಗಿ ಇನ್ನು ಮುಂದೆ ಹಾಪ್ ಇರೋದಿಲ್ಲ. ಮುಂದೆ ಚುನಾವಣೆಯಲ್ಲಿ ಖಂಡಿತ ಕೂಡ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ನಾವೆಲ್ಲ ಕೂಡ ಡೆಲ್ಲಿಗೆ ತೀರ್ಪು ಇಡ್ತೀವಿ. ನಮ್ಗೆ ಯಾವುದೇ ಹಿಂಜರಿಕೆ ಇಲ್ಲ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಚಿಂತೆ ಕೊಟ್ಟಿದೆ. ಮತ್ತು BJP 400 ಬಾರ್ ಅಂತ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.